ವೀಕ್ಷಕರೇ, ನೀವ್ಯಾರು ಲೈಕ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಿಲ್ಲ. ಯಾಕೆಂದರೆ ನಾನು ಸತ್ಯ ಹೇಳ್ತಾ ಇದ್ದೇನೆ, ಗೊತ್ತಿಲ್ಲ. ಮನ್ನಾಡೆ ಸತ್ಯಮೇವ ಜಯತೆ ಅಂದರೆ ಎವರ್ ಗ್ರೀನ್ ಸಾಂಗ್ ಅಂತಾರೆ. ನಾನು ತಪ್ಪು ಮಾಡಿದ್ದೀನಿ, ಆದರೆ ಮಾಡಿದ ತಪ್ಪನ್ನು ಮತ್ತೆ ಮಾಡಿಲ್ಲ. ಟು ಎರರ್ ಈಸ್ ಹ್ಯೂಮನ್, ಫರ್ಗಿವ್ ಈಸ್ ಡಿವೈನ್. ಮಾಡಿದ ತಪ್ಪನ್ನು ಮತ್ತೆ ಮಾಡಿದ ಹಾಗೆ ಅನುಗ್ರಹಿಸು ಯಮದೇವ ಎಂದು ಧರ್ಮರಾಜ ಕೇಳ್ತಾನೆ ಯಕ್ಷ ಪ್ರಶ್ನೆಯಲ್ಲಿ ಕೊನೆಗೆ. ಹೌದು, ಮಹಾಭಾರತ ವಾಚನ ಮಾಡಿದ ಮೇಲೆ ನನ್ನ ಆರೋಗ್ಯ ಇನ್ನೂ ಚೆನ್ನಾಗಾಗ್ತಾಯಿದೆ. ಈ ಅಭಿನವ ಭಾರತ ವಾಚನ ಅರ್ಧಕ್ಕರ್ಧ ಆಗಿದೆ. ಈಗ ಮುಗಿದ ಮೇಲೆ ಶ್ರೀನಿವಾಸ ಕಲ್ಯಾಣ ಸ್ಕ್ರೀನ್ ಪ್ಲೇ ಓದ್ತೀನಿ. ಪ್ರಶಸ್ತಿ ಪುರಸ್ಕಾರಗಳಿಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಜಾಸ್ತಿ ಕಮೆಂಟ್ ಮಾಡಿದಷ್ಟು ಲೈಕು ವ್ಯೂಸು ಆದಷ್ಟು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ನಾನು ಪ್ರೀಮಿಯಂ ಮೆಂಬರ್ ಆಗಿ ವರ್ಷಕ್ಕೆ 1,500,000 ಕೊಡ್ತಾ ಇದ್ದೇನೆ ಯೂಟ್ಯೂಬ್ಗೆ. ನನಗೆ ಈ ಮಟ್ಟಕ್ಕೆ ನಾನು 10 ರೂಪಾಯಿಗೆ ಕಷ್ಟಪಟ್ಟವನು. ಒಂದು ವಠಾರದಲ್ಲಿದ್ದು ಶಿವಮೊಗ್ಗದಲ್ಲಿ. ನಾನು ಹೇಳಿದ್ನಲ್ಲ, ನಂದೇ ಸಾಮ್ರಾಜ್ಯ ನಾನು ಕಟ್ಟಿದರೆ ಸನ್ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ಎಷ್ಟೇ ಕಷ್ಟವಾದರೂ ಬಂದಿದ್ದೇನೆ. ಈಗ ಮಹಾಭಾರತವನ್ನು ಮುಂದುವರಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇಷ್ಟು ಹೇಳಿದ್ಮೇಲೆ ನೋಡಿ, ನೀವು ಲೈಕ್ ಮಾಡದೇ ಇದ್ದರೂ ಕೂಡ, ಕಮೆಂಟ್ ಮಾಡದೇ ಇದ್ದರೂ ಕೂಡ ನಾನು ಮುಂದುವರಿಸ್ತೇನೆ. ಸನ್ಮಾರ್ಗದಲ್ಲಿ ಹೋಗುವವರಿಗೆ ಹಾಗೇನೆ. ಓ ಜಯತೆ ಜಯತೆ ಸತ್ಯಮೇವ ಜಯತೆ ಜಯತೆ. ಮನ್ನಾಡೆ ಹಾಡು ಹೇಳಿದ್ರೆ ಓ ಎವರ್ಗ್ರೀನ್ ಸಾಂಗ್. ಅದೇ ಶಿವರಾಮ್ ಯೂಟ್ಯೂಬಲ್ಲಿ ಹಾಡಿದಾನ. ಅದನ್ನು ನಾನು ಸಂಗೀತಗಾರ ಅಲ್ಲ, ಆದರೆ ಸಂಗೀತ ಕಚೇರಿಗಳನ್ನು ಕೇಳ್ತಾ ಬೆಳೆದವನು. ಈಗ ಅಭಿನವ ಭಾರತ ಅಂತ ಯಾಕೆ ಹೆಸರಿಟ್ಟಿದ್ದೀನಿ? ವ್ಯಾಸ ಭಾರತ, ಮೂಲ ವ್ಯಾಸ ಭಾರತವನ್ನು ನಾನು ಅಧ್ಯಯನ ಮಾಡಿ ಅದೇ ಲೈನ್ಸಲ್ಲಿ ಅಭಿನವ ಭಾರತವನ್ನು ಬರೆದಿದ್ದೇನೆ. ಅದು ಹಳಗನ್ನಡದಲ್ಲಿದೆ. ವ್ಯಾಸ ಭಾರತ, ವಚನ ಭಾರತ. ಸಂಸ್ಕೃತದಿಂದ ಮೊದಲು ಕನ್ನಡಕ್ಕೆ ಬಂದ ವಚನ ಭಾರತ. ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ AR ಕೃಷ್ಣಶಾಸ್ತ್ರಿ ಅವರು ಕಾಡಿನಲ್ಲಿದ್ದರು. ಪಾಂಡವರಿಗೆ ಕೃಷ್ಣನ ಮಾಯೆಯ ನೆರವಿನಿಂದ ದೂರ್ವಾಸರಿಗೆ ಆತಿಥ್ಯವು
ಫಲಪ್ರದವಾಯಿತೆಂದೇ ದುರ್ಯೋಧನನು ಸಿಡಿಮಡಿಗೊಳ್ಳುತ್ತಿರಲು ಅತ್ತ ಸಿಂಧೂ ಪ್ರಾಂತ್ಯದ ರಾಜನಾದ ಜಯದ್ರಥ ಸೈಂಧವನು ಪಾಂಡವರು ಅಲೆಮಾರಿಗಳಂತೆ ತನ್ನ ಸಿಂಧೂ ಪ್ರದೇಶಕ್ಕೆ ಪ್ರವೇಶಿಸಿದ್ದಾರೆಂದೇ ತಿಳಿದು ಬೇಟೆಯಾಡುವ ನೆಪದಿಂದ ಪಾಂಡವರು ಕಾಡಿನಲ್ಲಿ ಹೇಗಿರುವರೆಂದೇ ನೋಡಲು ಕುತೂಹಲದಿಂದ ಬಂದಿದ್ದಾನೆ. ಅದು ಹೊತ್ತು ನೆತ್ತಿಗೇರುತ್ತಿರುವ ಸಮಯ. ಪಾಂಡವರೆಲ್ಲರೂ ಬೇಟೆಗೆ ಹೋಗಿದ್ದಾರೆ. ದ್ರೌಪದಿಯೊಬ್ಬಳೇ ಕುಟೀರದಲ್ಲಿ ಇದ್ದಾಳೆ. ಜಯದ್ರಥ ಸೈಂಧವನು ಜಯದ್ರಥ ಯಾರು? ಅವನಿಗೆ ಸೈಂಧವ ಅಂತಲೂ ಹೇಳ್ತಾರೆ. ಕೌರವರ ಏಕೈಕ ತಂಗಿ ದುಶ್ಶಲೆಯ ಗಂಡ. ದ್ರೌಪದಿಗೂ ಮೈದುನನೇ. ಅವನು ತನ್ನನ್ನು ನೋಡಲು ಬರುವುದು ಸಹಜವೆಂದೇ ಭಾವಿಸಿದಳು ದ್ರೌಪದಿ. ಸೈಂಧವನು ಕುಸಿನಗೆ ಬೀರಿ ಕುಶಲ ವಿಚಾರಿಸುವ ನಾಟಕವಾಡಿದವನೇ. ಆಗಷ್ಟೇ ಶುಭ್ರ ಸ್ನಾತಳಾಗಿ ಒದ್ದೆಯಾದ ಕೇಶರಾಶಿಯನ್ನು ಭೀಮಸೇನನ ಅಣತಿಯಂತೆ ಮುಡಿ ಕಟ್ಟದೇನೆ ವಸ್ತ್ರದಿಂದ ಒರೆಸಿಕೊಳ್ಳುತ್ತಾ. ಯಾಕೆ ಮುಡಿ ಕಟ್ಟಲ್ಲ ಅವಳು? ಮಾನಭಂಗ ಪ್ರಕರಣ ತುಂಬಿದ ಸಭೆಯಲ್ಲಿ ಭೀಮ ಪ್ರತಿಜ್ಞೆ ಮಾಡಿರ್ತಾನಲ್ಲ, ಅದನ್ನು ನೆನಪು ಮಾಡಿಕೊಡಿ. ಅದನ್ನು ತೀರಿಸಬಾರ್ದವ್ರು ಇದ್ದಾರೆ. ಅವರವರ ಪಾಪಕ್ಕೆ ಅವರು ಹೋಗ್ತಾರೆ. ಏಕಸೀರೆಯಲ್ಲಿದ್ದವಳ ಸ್ನಿಗ್ಧ ಸೌಂದರ್ಯ ಸ್ನಾನ ಮಾಡಾಗಷ್ಟೇ ಬಂದ ಅವಳ ಸೌಂದರ್ಯ, ಸ್ನಿಗ್ಧ ಸೌಂದರ್ಯ ಕಂಡು ಸೈಂಧವನು ಕಾಮೋದ್ರಿಕ್ತನಾಗಿ ಅವಳನ್ನು ಬಲಾತ್ಕರಿಸಿದಾಗ ದ್ರೌಪದಿ ರೋಷಾವೇಶದಿಂದ ಅಗ್ನಿಜೆ ದ್ರೌಪದಿ ಅಗ್ನಿ ಜ್ವಾಲೆಯೇ ತಾನಾಗಿ ಜ್ವಲಿಸಿದ್ದಾಳೆ. ಅವಳು ಅಗ್ನಿಜೆ ಎಂಬುದನ್ನು ಮರೆತು ಅವಳ ರೆಟ್ಟೆ ಹಿಡಿದೆಳೆದ ಸೈಂಧವನು ಕೈ ಸುಟ್ಟುಕೊಂಡು ಕಿರಿಚಿದ್ದಾನೆ. ದ್ರೌಪದಿಯು ಕೊಸರಿಕೊಂಡು ಭೀಮಾ ಎಂದು ಕೂಗುತ್ತಲೇ ಕುಟೀರದಿಂದ ಹೊರಗೋಡಿ ಬಂದಿದ್ದಾಳೆ. ಅದೇ ಸಮಯಕ್ಕೆ ಬೇಟೆಯಿಂದ ಅಲ್ಲಿಗೆ ಬಂದ ಭೀಮಸೇನನಿಗೆ ವಸ್ತುಸ್ಥಿತಿ ಏನೆಂದು ತಿಳಿದು ಏನು ನಡೆದಿದೆ ಎಂಬುದು ಅರ್ಥವಾಗಿ ಕೋಪಾವಿಷ್ಟನಾಗಿ ಮುನ್ನುಗ್ಗಿ ಸೈಂಧವನನ್ನು ಎತ್ತಿ ಕಾಸದಂತೆ ದೂರ ಎಸೆದು ಬಿಟ್ಟಿದ್ದಾನೆ. ಸೈಂಧವ ಯುಧಿಷ್ಠಿರನ ಕಾಲ್ದೆಸೆಗೆ ಬಂದು ಬಿದ್ದಿದ್ದಾನೆ. ಭೀಮನು ಕೂಡಲೇ ಸಹದೇವನಿಂದ ಸೈಂಧವನ ಕೈಗಳೆರಡನ್ನೂ
ಹಗ್ಗದಿಂದ ಬೆನ್ನ ಹಿಂದೆ ಕಟ್ಟಿ ಅಣ್ಣನೆದುರಿಗೆ ತಂದು ನಿಲ್ಲಿಸಿದ್ದಾನೆ. ಇವನನ್ನೀಗ ಯಮಸದನಕ್ಕೆ ಅಟ್ಟಬೇಕು ಅಣ್ಣ. ಸೈಂಧವನ ಕೈಗಳೆರಡನ್ನೂ ಹಗ್ಗದಿಂದ ಬೆನ್ನ ಹಿಂದೆ ಕಟ್ಟಿ ಯುಧಿಷ್ಠಿರನ ಎದುರಿಗೆ ನಿಲ್ಲಿಸಿ, ಅಣ್ಣ, ಇವನನ್ನೀಗ ಯಮಸದನಕ್ಕೆ ಅಟ್ಟಬೇಕು ಅಲ್ಲವೇ ಎಂದಾಗ ಯುಧಿಷ್ಠಿರನು, ಭೀಮ, ಜಯದ್ರಥ, ಸೈಂಧವನು ಯಾರು? ನಮಗೆ ಹತ್ತಿರದ ಬಂಧುವೇ ತಾನೆ. ನಮಗೆಲ್ಲರಿಗೆ ಒಬ್ಬಳೇ ತಂಗಿ ದುಶ್ಶಳೆಯ ಗಂಡನು ಜಯದ್ರಥ, ಸೈಂಧವ ಎಂದು. ಅವನನ್ನು ಬಿಟ್ಟು ಬಿಡು ಎಂದಿದ್ದಾನೆ ಯುಧಿಷ್ಠಿರ. ಭೀಮಸೇನನು, ಅಣ್ಣ, ಕೆಲವೊಮ್ಮೆ ನಿನ್ನ ಧರ್ಮ ಪ್ರಜ್ಞೆಯ ಏನೆಂದು ಅರ್ಥವಾಗುವುದಿಲ್ಲ. ಭೀಮ, ಮನುಷ್ಯ ಸಹಜ ದೌರ್ಬಲ್ಯದಿಂದ ನಮ್ಮೊಳಗೆ ನಡೆದ ಕಹಿ ಸಂಗತಿಯನ್ನು ಹೊರಗೆ ಹಾಕಿ ಸುದ್ದಿ ಮಾಡಬಾರದು ಎಂದೇ ಯುಧಿಷ್ಠಿರನೆಂದಾಗ ಭೀಮಸೇನ ಶುಷ್ಕನಾಗಿ ನಕ್ಕು, ಅದಾಗಲೇ ದುರ್ಯೋಧನನಿಂದ ತುಂಬಿದ ಸಭೆಯಲ್ಲೇ ದ್ರೌಪದಿಗೆ ನಡೆಯಬಾರದ್ದು ನಡೆದು ದೊಡ್ಡ ಸುದ್ದಿಯಾಗಿದೆ. ಇವನನ್ನು ಈಗಲೇ ಮುಗಿಸಿಬಿಟ್ಟರೆ ನಮ್ಮಿಂದಲೇ ಯುದ್ಧ ಶುರುವಾಗಿ ದೇಶದಲ್ಲಿ ಸಹಸ್ರಗಟ್ಟಲೆ ಸಾವು ನೋವುಗಳಿಗೆ ನಾವು ಕಾರಣರಾಗುತ್ತೇವೆ ಭೀಮ ಎಂದು ಅಸಹನೀಯ ದನಿಯಲ್ಲಿ ಗೊಣಗಿದಾಗ ಅಣ್ಣ, ಸಹಸ್ರ ನೋವುಗಳು ನಮ್ಮಿಂದ ಆಗಿಬಿಡುತ್ತೆ ಯುದ್ಧ ನಡೆದರೆ ಅಂತ ಇವನನ್ನು ಬಿಟ್ಟುಬಿಡೋದೆ. ಅಸಹನೀಯ ಧ್ವನಿಯಲ್ಲಿ ಭೀಮಸೇನ ಹೇಳಿದಾಗ ಗೊಣಗುತ್ತಾ ಸೈಂಧವನ ಕಡೆ ತಿರುಗಿ, ನಿನ್ನ ಅತ್ತಿಗೆ ದ್ರೌಪದಿಯ ಕ್ಷಮೆ ಕೇಳು ಎಂದಿದ್ದಾನೆ. ಸೈಂಧವ ರೊಚ್ಚಿಗೆದ್ದು ಅವಾಚ್ಯವಾಗಿ ಬಡಬಡಿಸಿದ್ದಾನೆ. ಭೀಮಸೇನನ ಕೋಪವು ನೆತ್ತಿಗೇರಿದೆ. ಸೈಂಧವನನ್ನು ಎಳೆದೊಯ್ದು ಕೇಶ ಮುಂಡನ ಮಾಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ ಅವನನ್ನು ಆಟಾಡಿಸಿಕೊಂಡು ಓಡಿಸಿದ್ದಾನೆ. ಭೀಮನ ರೌದ್ರಾವತಾರ ಕಂಡು ಯುಧಿಷ್ಠಿರ ಹೇಳುತ್ತಾನೆ, ಭೀಮ, ಕೋಪವು ಅನರ್ಥಕಾರಿ. ಸೈಂಧವನಿಗೆ ಘೋರ ಹಿಂಸೆ ಕೊಟ್ಟು ಅಪಮಾನ ಮಾಡಿದೆ ಏಕೆ? ಅವನು ಸೇಡು ತೀರಿಸಿಕೊಳ್ಳದೆ ಇರಲಾರ ಎಂದಿದ್ದಾನೆ. ದ್ರೌಪದಿಯ ಕ್ಷಮೆ ಕೇಳೆಂದರೂ ಕೇಳಲಿಲ್ಲ. ಅವನನ್ನು ಬಿಟ್ಟು ಬಿಡಬೇಕಿತ್ತೇ? ಭೀಮಸೇನನೆಂದಾಗ ಯುಧಿಷ್ಠಿರ ನಿರುತ್ತರನಾಗಿದ್ದಾನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ 80ನೇ ವಯಸ್ಸಿನಲ್ಲಿ ನಾನು ಓದ್ತಾ ಇದ್ದೇನೆ, ವಾಚನ ಮಾಡ್ತಾ ಇದ್ದೇನೆ.
ಇದನ್ನು ವಾಚನ ಮಾಡೋದ್ರಿಂದ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ. ನನಗೆ ಯಾವುದು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಮಲಬದ್ಧತೆ ಅಷ್ಟೇ. ರೋಗ ಅಲ್ಲದ ರೋಗ, ಆ್ಯಸಿಡಿಟಿ. ದೇವರು ಆ ಶ್ರೀಕೃಷ್ಣನ ಅಲೌಕಿಕ ಶಕ್ತಿಯ ಶ್ರೀಕೃಷ್ಣನ ಕೃಪೆ